ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನಾನು ನಿಮಗೆ ಇಲ್ಲಿ ಗ್ರೋ ಆ್ಯಪಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಿ, ನಂತರ ನೀವಿಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಈ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ ಒಂದು OTPಯನ್ನು ಎಂಟರ್ ಮಾಡಿ ಇಲ್ಲಿ. ಮತ್ತು ನಿಮ್ಮ ಇಲ್ಲಿ ಆ್ಯಪ್ಗೆ ಒಂದು ಲಾಕನ್ನು ಸೆಟ್ ಮಾಡಬೇಕಾಗುತ್ತೆ. ಆ್ಯಪನ್ನು ಓಪನ್ ಮಾಡುವಾಗ ಒಂದು ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಈ ಒಂದು ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿ ಮತ್ತೆ ಪಿನ್ನನ್ನು. ನಂತರ ಇಲ್ಲಿ ನೀವು ಕೆಲವೊಂದು ಪರ್ಮಿಷನ್ನು ಅಲೋ ಮಾಡಬೇಕಾಗುತ್ತೆ. ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಲೊಕೇಶನ್ನು, ಈ ಒಂದು ಪರ್ಮಿಷನ್ನು ನೀವು ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ಸಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದೀರ ನೋಡಿ, ಆ ಒಂದು ಮೊಬೈಲ್ನ ಸಿಮ್ಮ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಏರ್ಟೆಲ್ ಕ್ಲಿಕ್ ಮಾಡ್ತೇನೆ. ಏರ್ಟೆಲ್ ಮೊಬೈಲ್ ನಂಬರನ್ನು ಹಾಕಿದ್ದೆ, ಹಾಗಾಗಿ ನಂತರ ನಿಮ್ಮ ಸಿಮ್ ವೆರಿಫಿಕೇಷನ್ ಆಗುತ್ತೆ. ನಂತರ ನಿಮ್ಮ ಇಲ್ಲಿ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ಪಾನ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪಾನ್ ಕಾರ್ಡ್ ID ಇರುತ್ತೆ ನೋಡಿ, ಅದನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಪಾನ್ ಕಾರ್ಡ್ ಕೂಡ ಇವಾಗ ಇಲ್ಲಿ ಎಂಟರ್ ಆಗಿದೆ. ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಯಾವ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಪ್ರೈವೇಟ್ ಸೆಕ್ಟರ್, ಸರ್ವಿಸ್ ಮತ್ತು ಗೌರ್ಮೆಂಟ್ ಸೆಕ್ಟರ್, ಮತ್ತು ಸ್ಟೂಡೆಂಟ, ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಮತ್ತು ರಿಟೈರ್ ಆಗಿದ್ದೀರಾ, ಸರ್ವಿಸ್ ಮಾಡ್ತಿದ್ದೀರಾ ಅಂತ. ಇದಕ್ಕೆ ನೀವು ಯಾವ ಒಂದು ನೀವು ಸ್ಟೂಡೆಂಟ್ ಆಗಿರೋ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿ. ಹಾಗೆಯೇ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಕೂಡ ಕೊಟ್ಟಿರುವಂಥದ್ದು ನೋಡಿಕೊಂಡು ನೀವು ಯಾವುದಲ್ಲಿ ಇದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಂತರ ಇಲ್ಲಿ ನೀವು KYC ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮದರ್ಸ್ ನೇಮನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಫಾದರ್ಸ್ ನೇಮನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಆ್ಯನ್ಯುವಲ್ ಇನ್ಕಮನ್ನು ಕೇಳುತ್ತೆ. ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮ್ಯಾರೇಜ್ ಸ್ಟೇಟಸ್ ಕೂಡ ಕೇಳುತ್ತೆ, ಮದುವೆ ಆಗಿದ್ದೀರಿಲ್ಲ ಅಂತ, ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳುತ್ತೆ. ಇದು ಎಕ್ಸ್ಪೀರಿಯೆನ್ಸ್ ಮತ್ತು 1 year 2 year ನೋಡಿ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನಿಮ್ಮ ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನೀವು ಇಲ್ಲಿ ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡುತ್ತೆ. ಡಿಜಿಲಾಕರ್ಗೆ ಹೋಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಈ ನಂಬರ್ ಎಂಟರ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನಂತರ ಅಲ್ಲಿ ಆ ಒಂದು ಪಿನ್ ಕೇಳುತ್ತೆ. ಆ ಒಂದು ಪಿನ್ನನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಅದು ಎಂಟರ್ ಮಾಡಿದಾಗ ಇಲ್ಲಿ ನಿಮ್ಮ ಕನ್ಫರ್ಮ್ ಆಗುತ್ತೆ, ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ. ನೀವು ಇಲ್ಲಿ ಮೊದಲೇ ಡಿಜಿಲಾಕರಲ್ಲಿ ಕ್ರಿಯೇಟ್ ಮಾಡಿದರೆ ಅದರ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಅದು ಡಿಜಿಲಾಕರ್ನಿಂದ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡುತ್ತೆ ನೋಡಿ. ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಪರ್ಮಿಷನನ್ನು ಕೇಳುತ್ತೆ ಕೆಲವೊಂದಿಷ್ಟು, ಈ ಒಂದು ಪರ್ಮಿಷನ್ ಅಲೋ ಮಾಡಿ. ಆಧಾರ್ ಕಾರ್ಡಲ್ಲಿ ವೆರಿಫಿಕೇಷನ್ ಆಗಿರುವಂಥದ್ದು ನೋಡಿ, ಲೋಡಿಂಗ್ ಆಗ್ತಿರುವಂಥದ್ದು. ಇವಾಗ ಇಲ್ಲಿ KYC ವೆರಿಫಿಕೇಷನ್ ಆಗಿದೆ. ನಂತರ ನಿಮ್ಮ ಫೋಟೋವನ್ನು ಕೂಡ ಇಲ್ಲಿ ತಗೊಳ್ಬೇಕಾಗುತ್ತೆ. ನಿಮ್ಮ ಫೋಟೋವನ್ನು ಇದೊಂದು ಆ್ಯಪಲ್ಲಿ ನಿಮಗೆ ಕೇಳುತ್ತೆ. ಇದು ನೋಡಿ, ಇಲ್ಲಿ ಸರ್ಕಲಲ್ಲಿ ಗ್ರೀನ್ ಕಲರ್ ಆದಾಗ ಅಲ್ಲಿ ಒಂದು ಕ್ಲಿಕ್ ಮಾಡಿ, ಫೋಟೋ ಕರೆಕ್ಟಾಗಿ ವೆರಿಫೈ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಸಿಗ್ನೇಚರನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕೆ ಇಲ್ಲೇ ಸ್ಕ್ರೀನ್ ಮೇಲೆ ಒಂದು ಸಿಗ್ನೇಚರನ್ನು ನೀವು ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಕರೆಕ್ಟಾದ ಸಿಗ್ನೇಚರ್ ಆದ ನಂತರ ಇಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ ನಾಮಿನಿ ನೇಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾಮಿನಿ ನೇಮನ್ನು ಆ್ಯಡ್ ಮಾಡಿಬಿಟ್ಟು ನಂತರ ನೆಕ್ಸ್ಟ್ ಒತ್ತಿ. ಇಲ್ಲಿ
ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಒತ್ತಿ. ನಂತರ ಆ ಒಂದು ನಂಬರ್ಗೆ OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಿ. ವೆರಿಫೈ ಆಗುತ್ತೆ. ಇವಾಗ ನಿಮ್ಮ ಈ ಥರ ಬ್ಯಾಕ್ ಮಾಡಿದ್ದನ್ನು ಇವಾಗ ನಿಮ್ಮ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ. ನಂತರ ಅವರು ಇಲ್ಲಿ ಒಂದು 2-3 ದಿನದಲ್ಲಿ ನಿಮ್ಮ KYC ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡಲಿಕ್ಕೆ ಕೊಡ್ತಾರೆ. ಇಲ್ಲಿ ಅವರು 24 ಗಂಟೆ ಅಂತ ಕೊಟ್ಟಿದ್ದಾರೆ ವೇಟಿಂಗ್ ಟೈಮು. ನಂತರ ನಿಮಗೆ ಇದು ಅಕೌಂಟ್ ಕ್ರಿಯೇಟ್ ಆದಾಗ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈ ಆ್ಯಪ್ನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕಂತ. ಈ ರೀತಿಯಾಗಿ ನೀವು ಗ್ರೋ ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇನ್ನು ಈ ಒಂದು ಆ್ಯಪಲ್ಲಿ ನಾವು ಶೇರನ್ನು ಹೇಗೆ ಬೈ ಮತ್ತು ಸೇಲ್ ಮಾಡಬೇಕಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೇನೆ. ಈ ಒಂದು ಅಕೌಂಟ್ ಓಪನ್ ಆದವಾಗ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಯಾರಿಗಾರು ಈ ಒಂದು ವಿಡಿಯೋ ಅವಶ್ಯಕತೆ ಅವರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ನಿಮ್ಮನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.